ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತೊಂದು ನಮ್ಮದು ಏನೇನು ದಿನಚರಿಗಳಿರುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಬೆಳಗ್ಗೆ ಎದ್ದು ಸಾಯಂಕಾಲ ಗಂಟ ನಾನು ಏನೆಲ್ಲ ಮಾಡ್ತೀನಿ ಅಂತ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ದೇವ್ರ ಮುಖ ನೋಡೋದು, ಟೈಮ್ ನೋಡೋದು, ದಿನಚರಿ ಮುಗಿಸಿ ಒಂದಿಷ್ಟು ವ್ಯಾಯಾಮ ಮಾಡೋದು. ನೋಡಿ ಫ್ರೆಂಡ್ಸ್, ನಂದು ಸಣ್ಣ ವ್ಯಾಯಾಮ ಮುಗಿಯುತ್ತೆ ಇವಾಗ. ವ್ಯಾಯಾಮ ಮಾಡ್ಕೊಂಡು ಮುಗಿದ್ಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ದಿನ ಇಡೀ ಮಾಡೋ ಕೆಲಸಗಳು ಏನೇನಿದೆ ಅಂತ ನೀವು ನೋಡಿದ್ರೆ ನೆಗಾಡ್ತೀರಿ ನಮ್ಮನ್ನ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಾವು ಏನು ಕೆಲಸ ಮಾಡ್ತೀವಿ ಅಂತ. ಒಂದು ವ್ಯಾಯಾಮ ಚಿಕ್ಕದಾಗಿ, ನನಗಂತೂ ಫುಲ್ ಡಯಟ್ ಅಂತೂ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಕೈ ಕಾಲು ಫ್ರೀ ಆಗಲಿ ಅಂತ ವ್ಯಾಯಾಮ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಾವು ಗಾರ್ಮೆಂಟ್ಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದೇ ಮಾಡಿದ್ದು. ಯಾವ ಕಡೆ ಆ ಕಡೆನೂ ಎದ್ದೋಗೋಕ್ಕಾಗಲ್ಲ, ಈ ಕಡೆನೂ ಎದ್ದೊಳಕ್ಕಾಗಲ್ಲ. ಕೈ ಕಾಲೆಲ್ಲ ಹಿಡ್ಕೊಂಡಂಗೆ ಇರುತ್ತೆ. ಅದಕ್ಕೆ ಬೆಳಗ್ಗೆ ಹೊತ್ತೊಂದು ಸ್ವಲ್ಪ ಇರಲಿ, ಕೈ ಕಾಲು ಫ್ರೀ ಆಗೋಕ್ಕೆ ಅಂತೇಳಿ ಮಾಡ್ತೀನಿ. ಇದೊಂದು ಎಕ್ಸಸೈಸ್ ಅಷ್ಟೇ ಚಿಕ್ಕದಾಗಿ. ಏನಾದ್ರು ನಿಮ್ಮ ಕಡೆಯಿಂದ ಯಾವ ಥರ ಎಕ್ಸಸೈಸ್ ಮಾಡ್ಬೋದು ಅಂತ ಒಂದು ಟಿಪ್ಸ್ ಇದ್ದರೆ ಹೇಳ್ಕೊಡಿ. ದೊಡ್ಡದಾಗಿ ಎಕ್ಸಸೈಸ್ ಮಾಡೋಕ್ಕೆ ಬರೋಲ್ಲ ನನಗೆ, ಚಿಕ್ಕದಾಗಿ ಮಾಡ್ತೀನಿ ಅಷ್ಟೇ. ಕೆಲಸಕ್ಕೆ ಹೋಗೋರೆಲ್ಲ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಯಾವ ಥರ ನಾವು ಕೆಲಸ ಮಾಡಿ ಕೆಲಸ ಮುಗಿಸ್ತೀನಿ ಅಂತೇಳಿ. ನಾನೆಲ್ಲ ನೈಟೇ ಗುಡಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಡಿಕೊಂಬಿಡ್ತೀನಿ. ನೈಟಲ್ಲಿ ಬೆಳಗ್ಗೆಗೆ ತುಂಬ ಕೆಲಸ ಇಟ್ಕೊಳ್ಳಲ್ಲ. ಏಕೆಂದರೆ ಬೆಳಗ್ಗೆ ಎದ್ದು ನಾವು ಕೆಲಸ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಕೆಲಸಕ್ಕೆ. ಅದು ಅಲ್ಲದೆ ಮನೆನ 7:15ಗೆ ಮನೆ ಬಿಡಬೇಕು. ಈಗ ನಾನು ನಿಮ್ಗೆ ಟೈಮ್ ತೋರಿಸಿದ್ದೀನಿ, 5 ಗಂಟೆಗೆ ಎದ್ದಿದ್ದೀನಿ ಅಂತೇಳಿ. 5 ಗಂಟೆಗೆ ಎದ್ದಿರೋದ್ರಿಂದ ನಾನು ಏನೇನು ಕೆಲಸ ಮಾಡ್ಕೋಬೋದು 7:15 ಒಳಗಡೆ ಅಂತ ನೋಡಿ. ಎಲ್ಲ ಕೆಲಸ ಮುಗಿಸ್ಬೇಕು ಅಷ್ಟರೊಳಗಡೆ. ಏನು ಫಾಸ್ಟಾಗಿ ಕೆಲಸ ಮಾಡ್ಬೋದು ಅಂತ ಲೆಕ್ಕಾಚಾರ ಹಾಕಿ ನೀವು. ಓಕೆ, ನಾನು ಎಕ್ಸಸೈಸ್ ಮುಗೀತು ನೋಡಿ. ಹೂ ಕುಯ್ಕೊಂಬಂದಿದ್ದೀನಿ. ಹೂ ಕುಯ್ಯಬೇಕು ನಾನು. ಅದಕ್ಕೆ ಹೋಗಿ ಕೆಳಗಡೆ ಹೋಗಿ ಹೂ ಕುಯ್ಕೊಂಬರ್ತಿದ್ದೀನಿ. ಒಂದು ಸ್ವಲ್ಪ ಹೂ ಬೇಕಲ್ವ, ಪೂಜೆಗೆ ತರೋದು ಮರ್ತೋಗಿತ್ತು. ಅದಕ್ಕೆ ಹೂ ತಗೊಂಡು ಬಂದು ಮಡಗಾಯಿತು. ಈಗ ಒಂದು ಸ್ವಲ್ಪ ಮನೆ ಒರೆಸ್ಕೊಬಿಡೋಣ. ಬಾಕಿ ತೊಳ್ಬಿಟ್ಟು ಬಂದು ಮನೆ ಒರೆಸ್ತೀನಿ. ಅದಕ್ಕೆ ಗಿಡಗಳಿಗೆ ನೀರು ಹಾಕ್ಬಿಟ್ಟು 3 ಗಿಡ ಇಟ್ಕೊಂಡಿದ್ದೀನಿ ಅಷ್ಟೇ. 3-4 ಗಿಡ, ತುಳಸಿ ಗಿಡ ಮತ್ತು ಅಲವೇಲ ಗಿಡ. ಇದು ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕಿ ಒಂದು ಸ್ವಲ್ಪ ಮನೆ ಒರೆಸ್ಕೊಬಿಡ್ತೀನಿ. ಮನೆ ಒರೆಸಿ ಕ್ಲೀನ್ ಮಾಡಿ ಮುಗೀತು. ಈಗ ಅಡುಗೆ ಮನೆಯಲ್ಲಿ ಹಾಲು ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ. ಸ್ನಾನ ಮಾಡೋಕ್ಕೆ ಹೋಗೋಣ ಬನ್ನಿ. ಸ್ನಾನಕ್ಕೆ ಬಟ್ಟೆ ಎತ್ಕೊಂಡಿದ್ದೀನಿ. ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇವತ್ತು. ಸೀರೆ ರೆಡಿ ಆಯಿತು, ಸ್ನಾನ ರೆಡಿ ಎಲ್ಲ ಆಯಿತು. ನೆಕ್ಸ್ಟ್ ಪೂಜೆ ನೋಡಿ ಫ್ರೆಂಡ್ಸ್, ನಾನು ಪೂಜೆ ಮಾಡಬೇಕು. ನನ್ನ ದೇವರನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ದೇವರ ಹಾಡು ಇಟ್ಬಿಡ್ತೀನಿ. ಶ್ಲೋಕಗಳು ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡೋದು ನಾನು. ಶ್ಲೋಕ ಹೇಳ್ತಾ ಇರುತ್ತೆ. ಅಷ್ಟೊಳಗೆ ನಾನು ಪೂಜೆ ಮುಗಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಪೂಜೆ ಮಾಡಬೇಕಾದ್ರೆ ಗಂಧದ ಕಡ್ಡಿನ ನಾವು ಬೆಳಗಬೇಕಾದ್ರೆ ಹೂವನ್ನ ಇಡ್ಕೋಬೇಕು. ಗಂಧದ ಕಡ್ಡಿ ಜೊತೆಲಿ ಬೆಳಗುವಾಗ ಯಾವಾಗಲೂ ಅದನ್ನು ಒಂದು ಸ್ವಲ್ಪ ಗ್ಯಾಪ್ನ ಇಟ್ಕೊಳ್ಳಿ. ಮನೆಯಿಂದ ಆಚೆ ಹೋಗ್ಬೇಕಾದ್ರೂ ಅಷ್ಟೇ, ಬಲ್ದ ಕಾಲು ಆಚೆ ಇಟ್ಟು ಆಚೆ ಹೋಗಬೇಕು. ನೋಡಿ, ನಾನು ಪೂಜೆ ಮುಗೀತು. ಕಾಫಿ ಹಾಕಿದ್ದೀನಿ ಮತ್ತು ಸಾಂಬಾರಿತ್ತು, ಸ್ವಲ್ಪ ಬಿಸಿ ಮಾಡಿಟ್ಟಿದ್ದೀನಿ. ಅಲ್ಲಿ ಕಾಯ್ತಾ ಇದೆ. ಕಾಫಿಗೆ ರೆಡಿ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ. ಲೈಟಾಗಿ ಹಂಗೆ ಚಿತ್ರಾನ್ನ ಮಾಡ್ತೀನಿ. ನಾನು ಏನೂ ಹಾಕೋದಿಲ್ಲ ಚಿತ್ರಾನ್ನಕ್ಕೆ. ಇದಿಷ್ಟು ಐಟಮ್ಸ್ ಹಾಕೋದೆ ನೋಡಿ. ಒಗ್ಗರಣೆ ಹಾಕ್ಬಿಟ್ಟು ನಿಂಬೆ ಅನ್ನ ಮಿಕ್ಸ್ ಮಾಡ್ತಾ ಇರೋದಷ್ಟೇ. ಕಾವಿಗೆ ಸರಿ ಕಾಣಿಸ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಅದು ಅಡುಗೆ ಮನೆ ಕ್ಲೀನ್ ಆಯಿತು, ನಾನು ರೆಡಿ. ಈಗ ಊಟ ಮಾಡಿ ತಿಂಡಿ ತಿಂದ್ಬಿಟ್ಟು ಹೊರಡ್ತಾ ಇರೋದೆ ನೋಡಿ. ಅಷ್ಟರೊಳಗಡೆ ನಮ್ಮ ಟೈಮ್ ಎಷ್ಟಾಯಿತು ಅಂತ ನೀವು ನೋಡಿ. ಇಷ್ಟು ಕೆಲಸ ಎಲ್ಲ ಮುಗಿಸಿದ್ದೀನಿ. 7:15 ಆಗೇ ಹೋಯ್ತು. 7:15 ಆಗೇ ಹೋಯ್ತು. ಹೊರಟೆ ನಾನು ಮನೆಯಿಂದ ಆಚೆಗೆ. ಮೆಟ್ಲು ಇಳಿಯೋದೆಲ್ಲ ತೋರ್ಸೋಕ್ಕಾಗಲ್ಲ. ಗಾಡೀಲಿ ಹೋಗ್ತಾ ಇದ್ದೀನಿ ನೋಡಿ. ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡ್ ಗಂಟ ಬಿಟ್ಕೊಡ್ತಾರೆ.
ಟೈಮ್ ಸಾಲ ಅಲ್ವಲ್ಲ ನಡ್ಕೊಂಡು ಹೋಗೋಕ್ಕೆ. ಅದರಿಂದ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋದ್ರು ಅವರು. ನಾನು ಬಸ್ ವೆಯ್ಟ್ ಮಾಡ್ತಾಯಿದ್ದೀನಿ. 2 ಸೆಕೆಂಡ್ ಬಂದೇ ಬಿಡ್ತಾನೆ. ತುಂಬ ಹೊತ್ತೇನು ಕಾಯೋದು ಏನು ಬೇಕಾಗಿಲ್ಲ. ನೋಡಿ ಬಂದೇ ಬಸ್ ಬಂತು. ನೋಡಿ ನಮ್ಮ ಗಾರ್ಮೆಂಟ್ಸ್ ಅಂತ ಫ್ರೆಂಡ್ಸ್ ನೋಡ್ಕೊಳ್ಳಿ. ಹಿಂದೇನೆ ನಮ್ಮ ತಾಯಿ ಗಾರ್ಮೆಂಟ್ಸ್. ಬನ್ನಿ ನೀವುಗಳು ಯಾರಾದರೂ ಸೇರ್ಕೊಳ್ಳೋರಿದ್ರೆ ಹೊಸದಾಗಿ ತುಂಬ ಜನ ಬೇಕು ಅಂತ ಇದ್ದಾರೆ. ಫ್ಯಾಕ್ಟ್ರಿ ಬಿಟ್ಟು ಫೈನಲಿ ಎಲ್ಲ ಕತ್ಲೆ ಆಗೇ ಹೋಯಿತು. ಬೆಳಕಾಗಿ ಮುಂಚೆ ಓಡೋಯ್ತು. ಕತ್ಲ ಆದಮೇಲೆ ಮನೆಗೆ ಬರ್ತಿದ್ದಿಲ್ಲ. ನಮ್ಮ ದಿನಚರಿ ಹೇಗಿದೆ ಫ್ರೆಂಡ್ಸ್? ನಮ್ಮ ದಿನಚರಿ ಇಷ್ಟ ಆಯಿತು ಅನ್ನೋದಿದ್ರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ನಮ್ಮ ಮನೆಗೆ ಬಂದು ಸೇರೋದು 6:45 ಆಗಿದೆ. ಟೈಮ್ ಸುಸ್ತಾಗಿದ್ದೀನಿ. ಇನ್ನು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ. ನೋಡಿ ಹಾಲು ತಗೊಬಂದಿದ್ದೀನಿ. ನಾನು ಇವಾಗ ಒಂದು ಸ್ವಲ್ಪ ಕಾಫಿ ಹಾಕಿ ಕುಡಿದ್ಬಿಟ್ಟು ಕಾಫಿ ಕುಡ್ದು ಇನ್ನೂ 1 ಅವರ್ ಫುಲ್ ರೆಸ್ಟ್, ನಿದ್ದೆ ಮಾಡೋದೇನೆ. ಮೊಬೈಲ್ ಹಿಡ್ಕೊಂಡು ನೋಡ್ಕೊಂಡು ನಿದ್ದೆ ಮಾಡಾಕ್ತೀನಿ. ಆಮೇಲೆ ಏನಿದ್ರು ನಂದು ನೆಕ್ಸ್ಟ್ ಕೆಲಸ. ಇನ್ನೂ ಇಷ್ಟು ಬಟ್ಟೆ ಎಲ್ಲ ಇದೆ ನೋಡಿ, ಮಡಿಸ್ಬೇಕು. ತುಂಬ ಕೆಲಸ ಇದೆ. ನನ್ನ 9 ಗಂಟೆ ಆಗೇ ಹೋಯ್ತು ನೋಡಿ. ನಾನು ಇನ್ನು ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಇನ್ನೇನಿದ್ರು ಇನ್ನು ನೈಟ್ ಕೆಲಸ ಮಾಡೋದನ್ನೆಲ್ಲ ವಿಡಿಯೋ ಮಾಡಿದ್ರೆ ನೀವು ಸುಸ್ತಾಗ್ಬಿಡ್ತೀರಿ. ಸಾಕಿಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್.